ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಸ್ಯಾಟರ್ಡೆ, ಇವತ್ತು ನಾವು ಕಾಲೇಜ್ಗೆ ಹೋಗಿಲ್ಲ ಇವತ್ತು. ಸೊ ಆ್ಯಕ್ಚುಲಿ ಏನಂದರೆ ಗಾಡಿ ಎತ್ತು 3-4 ದಿವಸ ಆಗಿತ್ತಲ್ಲ, ಇವತ್ತು ತೊಗೊಂಡೋಗಿ ಜಸ್ಟ್ 100 ರೂಪೀಸ್ ಪೆಟ್ರೋಲ್ ಹಾಕ್ಸ್ಕೊ ಬಂದಿದ್ದೀನಿ. ಸೊ ನೋಡೋಣ 100 ರೂಪೀಸ್ಗೆ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ತೋರಿಸ್ತೀನಿ. ಅದು ನನ್ನ ಗಾಡಿ ಎಷ್ಟು ಕೊಡುತ್ತೆ ಅಂತ ತೋರಿಸ್ತೀನಿ. ಎಸ್ಪೆಷಲಿ ಏನಿಲ್ಲ, ಫುಲ್ ಧೂಳಾಗ್ಬಿಟ್ಟಿತ್ತು, ಒರೆಸ್ತಾ ಇದ್ದೀನಿ, ಸ್ವಲ್ಪ ಕ್ಲೀನಾಗಲಿ ಅಂತ ಇದೆ. ಒರೆಸಿದೆ, ಅಮ್ಮ ಬರುತ್ತೆ, ಅಮ್ಮನ ಕರ್ಕೊಂಡೋಗಿ ಕಂಪ್ನಿ ಹತ್ರ ಬಿಟ್ಟುಬಿಟ್ಟು ಈಗ ನಮ್ಮ ಫ್ರೆಂಡ್ ಹೋಗ್ರನ್ನ ಮೀಟ್ ಮಾಡಬೇಕು. ಅಲ್ಲಿ ಹೋಗ್ಬಿಟ್ಟು ಬರಬೇಕು. ನೋಡೋಣ ಅಷ್ಟೊಳಗೆ ಎಷ್ಟು ಪೆಟ್ರೋಲ್ ಎಲ್ಲಿರುತ್ತೆ, ಎಷ್ಟು ಮೈಲೇಜ್ ಕೊಡುತ್ತೆ ಅಂತ. ಸೊ ಜಾಸ್ತಿವರೆಗೂ ಗಾಡಿಗೆ ನಾನು ಓಡಿಸೋದು ಹೆಂಗೆ ಅಂತ ನಾನು ತೋರಿಸ್ತೀನಿ ನಿಮಗೆ. ಇದೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ. ಅಮ್ಮನ ಬಿಟ್ಟು ಬಂದು ಮನೆ ಹತ್ರ ಬಂದು ಹೆಲ್ಮೆಟ್ ಎತ್ಕೊಂಡು ಹೋಗೋಣ ಅಂತ ಹೆಲ್ಮೆಟ್ ಎತ್ಕೊಂಡು ಹೋಗೋದೆ. ಹೆಲ್ಮೆಟ್ ಹೆಲ್ಮೆಟ್ ಎತ್ಕೊಂಡಾಯ್ತು, ನಡೀರಿ ಹೋಗೋಣ. ಸೊ ಆಲ್ರೆಡಿ ಗಾಡಿ 4 ಕಿಲೋಮೀಟ್ರ್ ಹೋಗ್ಬಿಟ್ಟು ಬೇಕಿದೆ. ಎಷ್ಟು ಕೊಡೋದು ನೋಡಬೇಕು. ನಮ್ಮದು ಆ್ಯಕ್ಚುಲಿ ಮೈಲೇಜ್ ಬಂದುಬಿಟ್ಟು 50 ಕೊಡುತ್ತೆ. ಬಟ್ ಯಾವ ಥರ ಓಡಿಸಿದ್ರೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಯಾಕಂದ್ರೆ ಸ್ವಲ್ಪ ಜನ ಅದು ಮೈಲೇಜೇ ಕೊಡೋಲ್ಲ ಅಂತ ಹೇಳ್ತಾ ಇರ್ತಾರೆ. ತುಂಬ ಜನ, ನನ್ನ ಫ್ರೆಂಡ್ಸು ಅಷ್ಟೇ, ನನ್ನ ಫ್ರೆಂಡ್ ಸರ್ಕಲ್ ತುಂಬ ಜನ ಹತ್ರ MT ಇದೆ. ಎಲ್ಲರೂ ಅಷ್ಟೇ ಅಲ್ಲದು, ನಿಮ್ಮ ಗಾಡಿ ಅಷ್ಟು ಕೊಡುತ್ತಾ ಮೈಲೇಜು ಅಂತ ಹೇಳ್ಬಿಟ್ಟು ಅವರೇ ಶಾಕ್ ಆಗ್ತಾರೆ. ಸೊ ನಾನೇನು ಹೇಳ್ತೀನಿ ಅಂದರೆ, ಓಡಿಸೋ ಥರ ಓಡಿಸಿದ್ರೆ ಮೈಲೇಜ್ ಕೊಡುತ್ತೆ, ಇಲ್ಲಾಂದರೆ ಮೈಲೇಜ್ ಇಲ್ಲ, ಯಾವುದೇ ಇರೋದಿಲ್ಲ. ಬಟ್ ನಮ್ಮ ಗಾಡಿದಲ್ಲೆಲ್ಲ ಏನಂದರೆ VV ಅಂತ ಬರುತ್ತಲ್ಲ, ಸೊ ಅದು ಬಂದಾಗ 1 to ಡಬಲ್ ಎಳೆಯುತ್ತೆ ಅಂತ ಹೇಳ್ತಾರೆ. ಬಟ್ ಅದು ಬಂದಾಗ ಕೂಡ ನಮಗೆ ಸೇಮ್ ಮೈಲೇಜೇ ಸಿಗುತ್ತೆ. ಅದನ್ನು ಹೇಳ್ತೀನಿ ಹಿಂಗೆ ಅಂತ. ತುಂಬ ಜನ ಗಾಡಿ ಇದೆ, ಮೈಲೇಜ್ ಇದೆ, ಬಟ್ ಓಡ್ಸೋಕೆ ಗೊತ್ತಾಗಲ್ಲ. ಯಾವ ಗೇರಲ್ಲಿ ಎಷ್ಟು ಓಡಿಸಿದ್ರೆ ಮೈಲೇಜ್ ಕೊಡುತ್ತೆ ಅಂತ ಗೊತ್ತಿರಲ್ಲ. ಸೊ ಅದೂ ಒಂದೊಂದು ಥರ, ಒಬ್ಬೊಬ್ರದ್ದು ಒಂದೊಂದು ಥರ ಹೆಂಗೆ ಮೇಂಟೈನ್ ಮಾಡಿರ್ತಾರೋ ಆಮೇಲೆ ಡಿಪೆಂಡ್ ಆಗುತ್ತೆ. ಮೈಂಟೆನೆನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಗಾಡಿ ಅಂದರೆ ಇಸ್ಕೊತೀವಿ, ಬಟ್ ಮೈಂಟೆನೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗಿರುತ್ತೆ. ಓದೋ ಹುಡುಗರಿಗಂತೂ ಕಷ್ಟ. ಕೆಲಸ ಮಾಡ್ತಾಯಿದ್ರೆ ಏನಿಲ್ಲ, ನಿಮ್ಮ ಗಾಡಿ ಒಂಚೂರು ಆದರೆ ಎತ್ಕೊಂಡೋಗಿ ಬಿಟ್ಬಿಟ್ಟು ರೆಡಿ ಮಾಡಿಸ್ಬೋದು ಬೇಗ. ಕೆಲವೊಂದು ಸಲ ನಿನ್ನ ಮೈಂಟೆನೆನ್ಸು, ಗೇರ್ ಬಾಕ್ಸು, ಗೇರ್ ಶಿಫ್ಟಿಂಗು, ಕ್ಲಚ್ ಪ್ಲೇಟ್ಸು, ಇದ್ರ ಮೇಲೂ ಪೆಟ್ರೋಲ್ ಮೈಲೇಜ್ ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರನೇ ಏನು ಹೇಳ್ತಾರೆ, ಎಷ್ಟು ಕಿಲೋಮೀಟ್ರಿಗೆ ಒಂದು ಸಲ ಸರ್ವಿಸ್ ಮಾಡಿಸ್ತಾ ಇರಬೇಕು ಅಂತಲೂ ಹೇಳ್ತಾ ಇರ್ತಾರೆ. ಹೋಗಿ ನೋಡೋಣ ಬನ್ನಿ. ಆ್ಯಕ್ಚುಲಿ ಏನಂದರೆ ಗ್ಯಾರೇಜ್ ಹತ್ರ ಹೋಗ್ಬೇಕು. ಇನ್ನೂ ಒಂದು ಚಿಕ್ಕದೊಂದೇ ಒಂದು ಕೆಲಸ ಇದೆ. ಇನ್ನೇನಾಗ್ಬಿಟ್ಟೆ ಅಂದರೆ, ಮೊನ್ನೆಯಿಂದ ಗಾಡಿ ಓಡಿಸ್ಬೇಕಂದಾಗ ಏನಾಗ್ತೈತೆ, ಸ್ಕ್ರೂ ಒಂದು ಲೂಸ್ ಆಗಿಬಿಟ್ಟೈತೆ. ಈ ಸ್ಕ್ರೂ ಇದೆ ಅಲ್ಲ, ಇದು ಬಂದ್ಬಿಟ್ಟು ಲೂಸ್ ಆಗಿಬಿಟ್ಟಿದೆ. ಸೊ ಇದನ್ನೊಂದು ಸ್ವಲ್ಪ ಟೈಟ್ ಮಾಡಿಸ್ಕೊಂಡು ಆಯಿಲ್ ಚೆಕ್ ಮಾಡಿ ನೋಡೋಣ ಎಷ್ಟಿದೆ ಅಂತ. ಆಯಿಲ್ ಚೆಕ್ ಮಾಡ್ಕೊಂಡು ಹೋಗ್ತಾಯಿರೋದು. ಅಷ್ಟು ತುಂಬ ದಿವಸದಿಂದ ಹಂಗೆ ಲೂಸ್ ಆಗ್ತಾನೇ ಇರುತ್ತೆ. ಅವಾಗ ಹೋಗಿ ಟೈಟ್ ಮಾಡ್ತಾನೇ ಇದ್ದೀನಿ. ಗೊತ್ತಾಗಿ ನೋಡೋಣ, ಟೈಟ್ ಮಾಡಿ ಅದಕ್ಕೆ ಅವಾಗ ಗ್ಯಾರೇಜ್ ಹತ್ರ ಹೋಗಿ ಅದನ್ನು ಫುಲ್ ಟೈಟ್ ಮಾಡಿಕೊಂಡು ಆಮೇಲೆ ಓಡೋಣ. ನೋಡ್ಬೋದಲ್ಲ, ಸೆಟ್ ಮಾಡಿದ್ದೀನಿ ಆಲ್ರೆಡಿ. ಟ್ರಿಪ್ 2ಗೆ ಹಾಕಿದ್ದೀನಿ. ಟ್ರಿಪ್ 2 ಹಾಕ್ಬಿಟ್ಟು 0 ಮಾಡಿಬಿಟ್ಟು ಬೆಳಗ್ಗೆ ಪೆಟ್ರೋಲ್ ಹಾಕಿ 1 ಕಿಲೋಮೀಟ್ರ್ ಆದಮೇಲೆ 0 ಮಾಡಿದೆ ಅದು. ಸೊ ಆಲ್ರೆಡಿ 5.2 ಕಿಲೋಮೀಟ್ರಲ್ಲಿ ಹೋಗ್ತಾ ಐತೆ. ಇನ್ನು ಎಷ್ಟು ಹೋಗುತ್ತೆ ಗೊತ್ತಿಲ್ಲ, ನಾವು ಹೋಗೋಷ್ಟೊತ್ತಿಗೆ. ಬನ್ನಿ, ಯಾಕೆ ಲೇಟ್ ಮಾಡೋದು, ಅವು ಪಟ್ಟ ಅಂತ ಸ್ಕ್ರೂ ಟೈಟ್ ಮಾಡಿಕೊಂಡು ಪಟ್ಟ ಅಂತ ಓಡೋಣ. ಲೋಕಲಲ್ಲೂ ಅಷ್ಟೇ, ನೀವು ತೀರಾ ಫಾಸ್ಟಾಗಿ ಏನು ಹೋಗೋ ಅವಶ್ಯಕತೆ ಇರೋದಿಲ್ಲ ಲೋಕಲಲ್ಲೂ. ಸೊ ಫಸ್ಟು ಸೆಕೆಂಡ್ ಗೇರು, ಥರ್ಡ್ ಗೇರು ಸಾಕು ನಿಮಗೆ. ಒಂದೊಂದು ಸತಿ ನೀವು ಸ್ಮೂತಾಗಿ ಹೋಗಿಸ್ಬೇಕು ಗಾಡಿ ಅಂತ ಹೇಳಿದಾಗ ಮಾತ್ರ ಗೇರ್ ಶಿಫ್ಟ್ ಮಾಡ್ಕೊಳ್ಳಿ. ಜಾಸ್ತಿ ಎಲ್ಲಿಯಕ್ಕೆ ಹೋಗ್ಬೇಡಿ ಗಾಡಿಗೆ. ಎಷ್ಟು ಎಳಿತೀರೋ ಅಷ್ಟು ಮೈಲೇಜ್ ಕಡಿಮೆ ಕೊಡುತ್ತೆ ನಿಮ್ಮ ಗಾಡಿ ಕೂಡ. ಇದೇ ನೋಡಿ ನಾವು ಫೋಟೋ ಶೂಟ್ ಮಾಡೋ ಪ್ಲೇಸು, ಮಸ್ತು. ನಮ್ಮ ಏರಿಯಾದಲ್ಲಿ ತುಂಬ ಫೇಮಸ್ ಅದು. ಯಾವುದೇ ಚಿಕ್ಕ ಹುಡುಗರೆಲ್ಲ ಬಂದು ಫೋಟೋಸ್ ಹಿಡಿತಾರೆ, ಅಲ್ಲೇ ಹಿಡಿತಾರೆ ಚಿಕ್ಕ ಹುಡುಗರು ಕೂಡ. ತುಂಬ ಜನನೂ ಅಲ್ಲಿ ಬರ್ತಾರೆ. ಹೆಂಗೆ ಗ್ಯಾರೇಜ್ ಕಿಟ್ಟ? ಹಾಂ ಆಯ್ತಾ ನಾಷ್ಟ? ಅಣ್ಣ ಏನಪ್ಪ ನಿನ್ನ
ಹಾಂ ಹಾಂ ಬುಲೆಟ್ ನೋಡಿದ್ರೆ ಸೌಂಡು ಮಸ್ತಾಗಿದೆ ಅದು ಕೂಡ ಬುಲೆಟು. ಬಂದ್ಬಿಟ್ಟು ನನ್ನ ಫ್ರೆಂಡ್ ಅವ್ರ ತಮ್ಮ ಮೀನ್ಸ್ ಒಂದು ಅಣ್ಣ ಇದ್ದಾರೆ, ಆ ಅಣ್ಣವ್ರ ತಮ್ಮ. ಅವನೂ ಹೆವಿ, ಅವನ ಹತ್ರ ಸೇಮ್ ನನ್ನ ಥರನೇ ಎಮ್ ಟಿ ಇದೆ, ಬಟ್ ಅವ್ರ ಹತ್ರ ಪ್ಯೂರ್ ಬ್ಲ್ಯಾಕ್ ಇದೆ, ಸಕ್ಕದಾಗಿರುತ್ತೆ. ಸ್ಪ್ಯಾನರ್ ತೊಗೊಂಡಿದ್ದೀನಿ, ನೋಡೋಣ ಇದಾಗುತ್ತಾ ಅಂತ. ಇದಾಗಲ್ಲ, 11 ಆಗಲ್ಲ, ಅದಕ್ಕೆ 10 ಬೇಕು ಅನ್ಸುತ್ತೆ. ಆಯ್ತು ಲೂಸ್ ಆಗಿಬಿಟ್ರೆ ಏನಿಲ್ಲ ಗುರು, ಬಿದ್ದೋಗ್ಬೋ ಮೂಮೆಂಟ್ ಕೂಡ ಬಂದುಬಿಟ್ಟಿತ್ತು 2-3 ಸಲ. ನೋಡಿ ಟೈಟ್ ಮಾಡಿದ್ದೀನಿ, ಅದಕ್ಕೋಸ್ಕರನೇ. ನೋಡಿ ಎಷ್ಟು ಲೂಸ್ ಆಗೈತೆ. ಇಷ್ಟು ಲೂಸ್ ಆಗಿಬಿಟ್ರೆ ವೈಬ್ರೇಷನ್ಗೆ ನಡ್ಕೊಂಡು ಕಡ ಅಂದ್ಕೊಂಡೆ ಆಚೆ ಬಂದ್ಬಿಡುತ್ತೆ, ಅದೇ ಬೇಜಾರು. ಆಯಿಲ್ ಚೆಕ್ ಮಾಡೋಣ, ಆಯಿಲ್ ಚೆಕ್ ಮಾಡಿಕೊಂಡು ಹೋಗ್ತಾ ಇರೋಣ. ಗಾಡಿಗೆ ಏನಾದರೂ ಬೇಕು, ಸಿಕ್ಕಾಪಟ್ಟೆ ಕೆಲಸ ಎಲ್ಲ ನಾನೇ ಬಂದು ಇಲ್ಲೇ ಮಾಡ್ಕೊಂಡ್ಬಿಡ್ತೀನಿ. ಎಷ್ಟೆಲ್ಲ ನಾವು ಕಲಿಬೇಕು, ಇವಾಗಲೂ ಸರ್ವಿಸ್ಗೆ ಬಿಡ್ತಾಯಿದ್ರೆ ಆಗಲ್ಲ. ಜಾಕೀರ್ನ ಕಟಿಂಗ್ ಪ್ಲೇಯರ್ ಆಯ್ತಾ ಕೊಡು. ಸ್ವಲ್ಪ ಇದೆ ಅನ್ಸುತ್ತೆ, ನೋಡೋಣ ಇರಿ ಎಷ್ಟಿದೆ ಅಂತ. ನೀಟಾಗಿ ಒರೆಸಿದ್ದೀನಿ. ಸೊ ಒರೆಸಿದ ಮೇಲೆ ಏನು ಮಾಡಬೇಕಂದ್ರೆ ಜಸ್ಟ್ ಹಿಂಗೆ ಹಾಕಿ ಹಿಂಗೆ ಮೇಲ್ಗಡೆ ಸುಮ್ಮನೆ ಹಿಂಗೆ ಇಟ್ಬಿಟ್ಟು ಗಾಡಿ ಸ್ಟ್ರೈಟ್ ಮಾಡಿ ಸಾಕು. ಸ್ಟ್ರೈಟ್ ಮಾಡಿದಾಗ ಗೊತ್ತಾಗುತ್ತೆ ಎಷ್ಟಾಗುತ್ತೆ ಏನಾಗುತ್ತೆ ಅಂತ. ಈ ಥರ ಆದಮೇಲೆ ಎತ್ಬಿಟ್ಟು ನೋಡಿದ್ರೆ ಸಾಕು, ಗೊತ್ತಾಗುತ್ತೆ. ನೋಡಿ ಎಷ್ಟಿದೆ ನಂದು ಆಯಿಲ್ ಲೆವೆಲು. ಸೊ ಇಷ್ಟು ಆಯಿಲ್ ಲೆವೆಲ್ ಅಮ್ಮ ಅಂದರೆ ಇನ್ನೊಂದು 500 to 1000 ಓಡಿಸ್ಬೋದು ಆರಾಮಾಗಿ. ಒಂದು ಸಲ ಸರ್ವಿಸ್ ಮಾಡಿಸಿದ್ರೆ 3 to 3.5 4000 ಆ ಥರ ಓಡಿಸ್ಬೋದು. ಬಟ್ ತೀರಾನು ಇದು ಮಾಡಿಬಿಡಿ. ನಿಮ್ಮ ಹತ್ರ ಎಕ್ಸ್ಟ್ರಾ ಆಯಿಲ್ ಇದ್ದರೆ ಎಕ್ಸ್ಟ್ರಾ ಆಯಿಲ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಸರ್ವಿಸಿಗೆ ಬಿಟ್ಬಿಡಿ ಗಾಡಿನ, ಬೆಸ್ಟು. ಒಂದೊಂದು ಆಯಿಲ್ ಸರ್ವಿಸ್ಗೂ ತುಂಬಾ ಇಂಪಾರ್ಟೆನ್ಸ್ ಇರುತ್ತೆ. ಆ್ಯಕ್ಚುಲಿ ಈ ಸಲ ತುಂಬ ಲೈಫ್ ಬಂದಿರೋದು ದೊಡ್ಡ ವಿಷಯ. ಯಾಕಂದರೆ ಈ ಸಲ ನಾನು ಜಾಸ್ತಿ ಎಲ್ಲೂ ಎತ್ಕೊಂಡು ಹೋಗಿಲ್ಲ, ಪ್ಲಸ್ ಆಮೇಲೆ ರ್ಯಾಶ್ ಡ್ರೈವ್ ಜಾಸ್ತಿನೂ ಮಾಡೇ ಇಲ್ಲ. ಫಸ್ಟೆಲ್ಲ ನಾಯಿ ಓಡಿಸ್ತಾಯಿದ್ದೆ, ಇವಾಗೆಲ್ಲ ನೋಡಿ ಎಲ್ಲ ಆ್ಯಕ್ಷನ್ಗಳೆಲ್ಲ ನೋಡಿ ಬೇಜಾರಾಗ್ಬಿಟ್ಟೈತೆ. ಮುಗೀತು ಹೋಗೋದೆ. ಇವಾಗ ಟ್ರಿಪ್ 12 ಇತ್ತು. ಸೊ ಆ್ಯಕ್ಚುಲಿ ಇದರಿಂದ ಇವಾಗ ಬೇರೆ ದಿಕ್ಕೆ ಚೇಂಜ್ ಮಾಡೋದೆ. ಅದರಲ್ಲಿ ಓಡಿಸ್ಬೇಕಂದಾಗೆ ನಮಗೆ ಗೊತ್ತಾಗೋದು ಮೈಲೇಜ್ ಎಷ್ಟು ಕೊಡುತ್ತೆ 1 ಲೀಟ್ರಿಗೆ ಅಂತ. ಅಲ್ಲ, ಟ್ರಿಪ್ 2 ಆದಮೇಲೆ ಸೆಲೆಕ್ಟ್ ಬಟನ್ ಹೊತ್ಕೊಂಡೋಗಿ ಹಿಂದ್ಗಡೆಗೆ, ಆವಾಗ ಅದು ಬ್ಯಾಕ್ವರ್ಡ್ಸ್ ಹೋಗುತ್ತೆ. ಇಲ್ಲಿದೆ ನೋಡಿ, ಕಿಲೋಮೀಟರ್ ಪರ್ ಲೀಟ್ರ್ ಅಂತ ಒಂದು ಆಪ್ಷನ್ ಇರುತ್ತೆ, ಕಿಲೋಮೀಟರ್ ಪರ್ ಲೀಟ್ರ್. ಅದಕ್ಕೆ ಸೆಟ್ ಮಾಡಿಕೊಂಡು, ಸೊ ಅದ್ರಲ್ಲಿ ನೀವು ಟೋಟಲ್ ಹೆಂಗೆ ಕೊಡ್ತೀರೋ ಅದ್ರ ಮೇಲೆ ಅದು ಮೈಲೇಜ್ ತೋರಿಸುತ್ತೆ. ಸೊ ನೀನು ಟೋಟಲ್ ಇವಾಗ ಜಾಸ್ತಿ ಕೊಡ್ತೀಯ ಅಂದರೆ ಅದು ಕಡಿಮೆ ಮೈಲೇಜ್ ಕೊಡೋ ಥರ ತೋರಿಸುತ್ತೆ. ಟೋಟಲ್ ಮೇಲೆ ಡಿಪೆಂಡ್. ಇವಾಗ ನಾನು ಟೋಟಲೇ ಕೊಡ್ತಿಲ್ಲ ನೋಡಿ, 99 ಹೋಗ್ಬಿಡ್ತು. ಆ ಥರ ನೀನು ಟೋಟಲ್ ಎಷ್ಟು ಕೊಡ್ತೀಯೋ ಆ ಥರ. ಒಂದೊಂದು ಗೇರ್ಗೂ ಒಂದೊಂದು ಇರುತ್ತೆ. ಯಾಕೆ ನೀನು ಜಾಸ್ತಿ ಗೇರ್ ಆಗಿಬಿಟ್ಟು ಕೂಡ ಲೈಟಾಗಿ ಟೋಟಲ್ ಕೊಡ್ತಾಯಿದ್ರೂ ಅವಾಗೂ ಕಡಿಮೆ ಮೈಲೇಜ್ ಅನ್ನತ್ತೆ ಅಂತ ತೋರಿಸುತ್ತೆ. ಅವಾಗ ನಿನ್ನ ಗಾಡಿ ಏನಾಗುತ್ತೆ, ಗ್ಲಿಚ್ ಹೊಡಿಯೋ ಥರ ಸ್ವಲ್ಪ ಗಿಚ್ ಅನ್ನತ್ತೆ. ಆ ಥರ ಫೀಲ್ ಆಗುತ್ತೆ ಸ್ವಲ್ಪ. ಆ ಟೈಮಲ್ಲೇ ನೀನು ಗೇರೆಲ್ಲ ಫುಲ್ ಡೌನ್ ಮಾಡಿಬಿಡ್ಬೇಕು. ಗೇರ್ ಡೌನ್ ಮಾಡಿದಾಗ ಅವಾಗ ನಿನಗೆ ಇನ್ನೂ ಏನು ಹೇಳ್ತಾರೆ, ಅವಾಗ ತಿರ್ಗಾ ಅಲ್ಲಿ ಚೇಂಜಸ್ ಆಗುತ್ತೆ. ಈಗ ತೋರಿಸ್ತೀನಿ, ಹೈವೇಗೆ ಹೋಗ್ಬಿಡೋಣ ಫಸ್ಟು. 12 ಗಂಟೆ 11 ಗಂಟೆ ದಾಟ್ಬಿಟ್ಟೈತೆ ಆಲ್ರೆಡಿ. ನೋಡ್ತಾ ಇದ್ದೀರಾ, ಟೋಟಲ್ ಜಾಸ್ತಿ ಕೊಡ್ತಾಯಿದ್ದೀನಿ. RPM ಜಾಸ್ತಿ ಹೋದರೆ ಸಿಂಗಲ್ ಗೇರಲ್ಲಿ
ಅದು ಮೈಲೇಜ್ ತೋರಿಸ್ತಾ ಇರುತ್ತೆ. ನಾನು ಟೋಟಲ್ ಚೇಂಜ್ ಮಾಡ್ಬೇಕಂದಾಗಲೂ ಜಾಸ್ತಿ ತೋರಿಸ್ತಾ ಇರುತ್ತೆ. ಇವಾಗ ನಾನು 5 ಗೇರಲ್ಲಿ ಇದ್ದೀನಿ. 5 ಗೇರಲ್ಲಿ ಲೈಟಾಗಿ ಟೋಟಲ್ ಕೊಡ್ತಾ ಇರೋದು. ಅವಾಗ ಒಂಥರ ತೋರಿಸ್ದೆ. ಅವಾಗ ನೋಡಿ ಕೊಡ್ತಾ ಇಲ್ಲ ಅಂದರೆ 999. ಅಂದರೆ ಇದರಲ್ಲಿ ಹೆಂಗೆ ಗೊತ್ತಾಗುತ್ತೆ ಅಂದರೆ ನಿಮ್ಮ ಮೈಲೇಜ್ ನೀನು ಟೋಟಲ್ ಕೊಡುವಾಗ ಎಷ್ಟು ಹೋಗುತ್ತೆ ನಿಮ್ಮ ಗಾಡಿ ಅಂತ ಹೇಳ್ಬಿಟ್ಟು, ಮೈಲೇಜ್ ಎಷ್ಟು ಎಲ್ಲಿರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡುತ್ತೆ ಇದರಲ್ಲಿ. ಸಿಗ್ನಲ್ ಬಿಟ್ಟಿಲ್ಲ. ವಿಡಿಯೋ ಮಾಡ್ತಾ ಇದ್ದೆ, ಅಕ್ಕ ಬಂದು ಕೇಳ್ತಾರೆ ಫೋನ್ ಮಾಡಿಬಿಟ್ಟು, ಫೋನ್ ಯಾಕಪ್ಪ ಸಿಕ್ಕಿದ್ಯಾ ಅಂತ. ಅಯ್ಯೋ ಏನಕ್ಕ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ, ಸುಮ್ಮನೆ ಇದ್ರೆ ಆಗುತ್ತಾ, ಏನೋ ಮಾಡಬೇಕಲ್ಲ ಅಕ್ಕ. ಸಿಗೋ ಫ್ರೀ ಟೈಮಲ್ಲಿ ಇದು ಕೂಡ ಮಾಡಿಲ್ಲ ಅಂದರೆ ಅಷ್ಟೇ ಮುಗಿತದೆ. ಹೆಂಗಿರೋ ಗಾಡಿಗೇನೋ ಓಡಿಸ್ತೀರಿ, ಓಡಿಸೋದ್ರಲ್ಲಿ ಇದು ಒಂದು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ, 3rd ಗೇರು 7000 RPM, 23 km/L. ಇನ್ನು ಅಷ್ಟೇ RPM ಅಷ್ಟೇ ಗೇರಲ್ಲಿ ಓಡಿಸಿದ್ರೆ ನಿಮ್ಗೆ ಅಷ್ಟೇ ಮೈಲೇಜ್ ಕೊಡುತ್ತೆ. ಸೊ ನೀವು ಕಂಟಿನ್ಯೂಸ್ ಓಡಿಸೋದ್ರದ್ದು ಅದು ಮೈಲೇಜ್ ತೋರಿಸುತ್ತೆ. ನೀವು ಬಿಟ್ಟು ಓಡಿಸೋದೇ ಬೇರೆ ಥರ ಇರುತ್ತೆ ನೋಡಿ. 5th ಗೇರು 7000 RPM, 60 60 ಕೊಟ್ಟೇ ಕೊಡುತ್ತೆ. 60 ಅಂದರೆ 60 ಕೊಡುತ್ತೆ, 70 ಅಂದರೆ 70 ಕೊಡುತ್ತೆ, 80 ಅಂದರೆ 80 ಕೊಡುತ್ತೆ. ಬಟ್ ಅಲ್ಲಲ್ಲಿ ನಾವು ಏನು ಮಾಡ್ತೀವಿ, ಲೋಕಲ್ಲು ಹೈವೇ ಅಂತ ಓಡಿಸೋದ್ರಿಂದ ಅದು ಅವಾಗ ಏನಾಗುತ್ತೆ, ಅವಾಗೇ ನಮಗೆ 50 ಅಂತ ಎಕ್ಸಾಕ್ಟಾಗಿ ಕೊಟ್ಬಿಡುತ್ತೆ. ಬಟ್ ನಾವು ಅಲ್ಲೇ ಸ್ಪೀಡಲ್ಲೇ ಓಡಿಸೋಲ್ಲ ಯಾವಾಗಲೂ, ಸ್ವಲ್ಪ ಚೇಂಜ್ ಮಾಡ್ತಾ ಇರ್ತೀವಿ. ಸೊ ಹಂಗಾಗಿ ಏನಾಗುತ್ತೆ ಅಂದರೆ ಅವಾಗೇ ಇದಾಗೋದು, ಮೈಲೇಜ್ ಡ್ರಾಪ್ ಆಗೋದು. ಇವಾಗ ನಾನು ಫುಲ್ ಸ್ಪೀಡಲ್ಲಿ ಓಪನ್ ಮಾಡ್ತೀನಿ. ನೀನು 6 ಗೇರಲ್ಲಿ ಇಕ್ಕಿ ಅದೇ RPM ಟೋಟಲ್ ಜಾಸ್ತಿ ಕೊಟ್ಟರೆ, ಈ ಥರ ಫುಲ್ ಟೋಟಲ್ ಜಾಸ್ತಿ ಕೊಟ್ಟರೆ ಮೈಲೇಜ್ ಕಡಿಮೆ ಆಗಿಬಿಡುತ್ತೆ. ಎಲ್ಲಿ ಬಿಡುತ್ತೆ ಗಾಡಿ ಜಾಸ್ತಿ ಬೇಗ. 30, 20, 29, 25 ಕೂಡ ಹೋಗುತ್ತೆ ಬಿಡೋದು ಒಂದ್ಸಲ. ಒಂದ್ಸಲ ರೋಡ್ ಖಾಲಿ ಇದ್ರೆ ಹೋಗ್ತಾನೆ ಇರ್ಬೇಕು ಅನ್ಸುತ್ತೆ, ಆ ಥರನೂ ಆಗುತ್ತೆ. ಟ್ರಾಫಿಕ್ ನೋಡಿದ್ರ, ಟ್ರಾಫಿಕ್ಕು ಅದಕ್ಕೆ ಬರೋಂಗಿಲ್ಲ ಸರ್ ನನಗೆ. ಬೇರೆ ಇರೋದು ಇಲ್ಲೊಂದು ಮಾತ್ರ ಭಯಂಕರ ಅಂದರೆ ಭಯಂಕರ ಟ್ರಾಫಿಕ್ ಇಲ್ಲೊಂದು ಏರಿಯಾ. ಅದೇ ಅಂಕಲ್ ಬೇಗ ನೀನು ಹೋಗೋಲ್ಲ, ನಾವು ಹೋಗ್ತೀವಿ ಅಷ್ಟೇ. ಆಮೇಲೆ ಸರ್ವಿಸ್ ಮಾಡಿಸೋದಕ್ಕೂ ಅಷ್ಟೇ, ನಿಮ್ಗೆ ಬೇಗ ಸರ್ವಿಸ್ ಬರುತ್ತೆ, ಬೇಗ ಆಲ್ಶನ್ ಮಾಡ್ತೀನಿ. ಓವರ್ ಹೀಟಿಂಗ್ ಮಾಡೋಕ್ಕೆ ಹೋಗ್ಬೇಡಿ. ಓವರ್ ಹೀಟಿಂಗ್ ಅಂದರೆ ತುಂಬ ಟೋಟಲ್ ಕೊಟ್ಕೊಂಡು ಓಡಿಸೋದು, ಒಂದೇ ಗೇರಲ್ಲಿ ಜಾಸ್ತಿ ಅಲ್ಲಿ ಮಾಡಿದ್ರೆ ಓವರ್ ಹೀಟ್ ಆಗುತ್ತೆ. ಯಾಕಂದರೆ ಅವಾಗ ಪ್ರೆಷರ್ ನೀವು ಜಾಸ್ತಿ ಕೊಡ್ತಾ ಇರ್ತೀರ ಬಾಡಿ ಮೇಲ್ಗಡೆ, ಗಾಡಿ ಮೇಲ್ಗಡೆ, ಇಂಜಿನ್ ಮೇಲ್ಗಡೆ. ಆವಾಗ ನಿಮ್ಗೇನಾಗುತ್ತೆ, ಓವರ್ ಹೀಟಿಂಗ್ ಆಗುತ್ತೆ. ಓವರ್ ಹೀಟಿಂಗ್ ಆಗೋದ್ರಿಂದ ಆಯಿಲ್ ಕೂಡ ತುಂಬ ಅಂದರೆ ತುಂಬ ಬೇಗ ಡ್ರೈಯಿಂಗ್ ಆಗಿಬಿಡುತ್ತೆ. ಅದಕ್ಕೆ ತುಂಬ ಜನ ಹೇಳ್ತಾರೆ ನಿಧಾನಕ್ಕೆ ಓಡಿಸೋ ಅಷ್ಟು ಏನು ಹೇಳ್ತಾರೆ, ಸರ್ವಿಸ್ ಕಡಿಮೆ ಖರ್ಚು ಬೀಳುತ್ತೆ, ಗಾಡಿ ಮೇಂಟೆನೆನ್ಸ್ ಈಸಿ ಆಗುತ್ತೆ ಅಂತಾರಲ್ಲ, ಅದಕ್ಕೋಸ್ಕರನೇ ಹೇಳೋದು. ತಿರ್ಗಾ ಆಮೇಲೆ ನಿಮ್ಗೆ ಬ್ರೇಕ್ ಪ್ಯಾಡ್ಸು ಅಷ್ಟೇ, ನೀವು ಎಷ್ಟು ನಿಧಾನ ಕೊಡ್ತೀರೋ ಅಷ್ಟು ಕಡಿಮೆ ಬ್ರೇಕಿಂಗ್ ಯೂಸ್ ಮಾಡ್ತೀರಾ. ನೀನು ಸ್ಪೀಡಾಗಿ ಹೋಗ್ತೀಯಾ, ತುಂಬ ಬ್ರೇಕ್ ಹಿಡಿತೀಯಾ ಅಂದಾಗ ನಿಮಗೆ ಬ್ರೇಕ್ ಲೈಫ್ ಕೂಡ ತುಂಬ ಬೇಗ ಕಡಿಮೆ ಆಗಿಬಿಡುತ್ತೆ. ಆವಾಗ ನಿಂಗೆ ಸರ್ವೀಸು ಪ್ಲಸ್ ನಿನಗೆ ಚೈನು ಪ್ರತಿಯೊಂದು ಕೂಡ ಜಾಸ್ತಿ ಇದಾಗ್ಬಿಡುತ್ತೆ. ಏನು ಹೇಳ್ತಾರೆ, ಖರ್ಚು ಬೀಳ್ತಾ ಇರುತ್ತೆ. ಇನ್ನು ಟೋಟಲ್ ಕೊಟ್ಕೊಂಡು ಒಂದೇ ಗೇರಲ್ಲಿ ಓಡಿಸ್ತೀವಿ ಅಂದ್ರೂ ಅಷ್ಟೇ, ಚೈನ್ ಹೊಟ್ಟೋಗ್ಬಿಡುತ್ತೆ. ಅವಾಗ ಚೈನ್ ಏನಾಗುತ್ತೆ ಗೊತ್ತಾ, ಅಪ್ ಡೌನ್ ಆಗಿಬಿಡುತ್ತೆ. ಅಪ್ ಡೌನ್ ಆಗಿಬಿಟ್ರೆ ಗಿರ್ ಅಂತ ಸೌಂಡ್ ಬರ್ತಾ ಇರುತ್ತೆ. ಹೋಗುರು ಬೇಗ.
ಥರ ಓಡಿಸೋದ್ರಿಂದ ನಿಮ್ಗೆ ಮೈಲೇಜ್ ಚೆನ್ನಾಗಿ ಕೊಡುತ್ತೆ. ಅರೌಂಡ್ ನಿಮ್ಗೆ ಆಲ್ಮೋಸ್ಟ್ 45 to 50 ಕೊಡುತ್ತೆ 100%. ಬಟ್ ಒಂದೊಂದು ಗೇರ್ಗೂ ಒಂದೊಂದು ಲಿಮಿಟ್ ಇರುತ್ತೆ, ಆವಾಗಲೇ ನಿಮ್ಗೆ ಮೈಲೇಜ್ ಗೊತ್ತಾಗೋದು. ಸೊ ಆ ಥರ ಅಂದರೆ ಇವಾಗ ನೀನು 50 ಗೇರ್ಗೆ ಹಾಕಿವಿ ಅಂದರೆ ನೀನು 50-60 ಹೋದರೆ ಬೆಟ್ರು. ಸೊ ನೀನು 60 ಮೇಲೆ ದಾಟ್ಬಿಟ್ಟಿದ್ಯಾ, 6 ಗೇರ್ ಹಾಕ್ಕೊಂಡು ಓಡಿಸು. ಆಮೇಲೆ ಅದು ಕೆಳಗಡೆ ಹೋಗ್ತಾ ಇದ್ರೆ ನೀವು ಡೌನ್ ಮಾಡ್ತಾ ಇರಿ, ಅದೇ ಗೇರಲ್ಲೇ ಎಲ್ಲಿಯೋದಕ್ಕೆ ಟ್ರೈ ಮಾಡೋಕೆ ಹೋಗ್ಬಿಟ್ಟು, ಯಾವಾಗೂ ಕೂಡ ಅಷ್ಟೇ ಮೈಲೇಜ್ ಕಡಿಮೆನೇ ಆಗುತ್ತೆ. ನೋಡಿದ್ರಲ್ಲ 6 ಗೇರ್ ಅದೇ ಇತ್ತು, ಎಳಿತಾ ಇದ್ದೀನಿ 38 ಹೋಗ್ಬಿಟ್ಟೈತೆ. ಆ ಥರ ಸ್ಪೀಡ್ ಕಡಿಮೆ ಆದರೆ ಗೇರ್ ಕೂಡ ಕಡಿಮೆ ಮಾಡಿಬಿಡ್ರಿ ಅಷ್ಟೇ. ನೋಡಿದ್ರಲ್ಲ ಗಾಡಿ ಹೆಂಗೆ ನಿಧಾನಕ್ಕೆ ಮತ್ತು ಮೈಲೇಜ್ ಬರೋ ಥರ ಓಡಿಸ್ಬೇಕಂತ. ನೋಡಿ ಯೂಸ್ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬೈ, ಟೇಕ್ ಕೇರ್.